ಹೆಲೋ ಗಾಯ್ಸ್ ಫ್ರೆಂಡ್ಸ್, ಹೇಟರ್ಸ್ ಅಂದರೆ ಶತ್ರುಗಳು, ನಮ್ಮನ್ನು ದ್ವೇಷಿಸೋರು, ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಉರ್ಕೊಳ್ಳೋರು. ಹೇಟರ್ಸ್ ಯಾರಿಗಿಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಇದ್ದೇ ಇರ್ತಾರೆ. ಆ ದೇವರಿಗೂ ಕೂಡ ಬಿಟ್ಟಿಲ್ಲ. ಭಗವದ್ಗೀತೆ, ಖುರಾನ್, ಬೈಬಲ್ ಎಲ್ಲ ಧಾರ್ಮಿಕ ಗ್ರಂಥಗಳಿಗೂ ಕೂಡ ಹೇಟ್ ಮಾಡೋರಿದ್ದಾರೆ, ಡಿಸ್ಲೈಕ್ ಮಾಡೋರಿದ್ದಾರೆ. ನಮ್ಮನ್ನು ಕಂಡ್ರೆ ಉರ್ಕೊಳ್ಳೋರು ಒಬ್ರ ಇಬ್ರ. ದುಶ್ಮನ್ ಕಹಾಯ್ ಅಂದ್ರೆ ನಾನ್ ಬೇಡ. ಯಶ್ ಅವ್ರ ಕೈಲೇ ಈ ಡೈಲಾಗ್ ಅನ್ನ ಹೇಳ್ಸೋಣ. ಏನ್ ನಮ್ ಕಂಡ್ರೆ ಉರ್ಕೊಳ್ಳೋರು ಒಬ್ರ ಇಬ್ರ, ದುಶ್ಮನ್ ಕಹಾ ಹೇ ಅಂದ್ರೆ ಊರ್ ತುಂಬಾ ಹೇ. ಫ್ರೆಂಡ್ಸ್, ನಿಮಗೆ ಶತ್ರುಗಳೇ ಇಲ್ಲ ಅಂತ ಅಂದ್ರೆ ತಿಳ್ಕೊಳ್ಳಿ, ನೀವೇನು ಮಾಡ್ತಾ ಇಲ್ಲ ಅಂತ ಅರ್ಥ. ಆ್ಯಂಡ್ ಐ ಬೆಟ್ ಯು, ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ಮೇಲೆ ನೀವೇ ಹೇಳ್ತೀರಾ, ನಂಗೂ ಹೇಟರ್ಸ್ ಇರಬೇಕಾಗಿತ್ತು ಮಗ ಅಂತ. ಅವರು ನಮ್ಮನ್ನ ಕಂಡ್ರೆ ಯಾಕೆ ಹುರ್ಕೋತಿದ್ದಾರೆ ಅಂದರೆ ನಮ್ಮ ಲೆವೆಲ್ಗೆ ರೀಚ್ ಆಗೋಕ್ಕೆ ಆಗ್ತಾ ಇಲ್ಲ ಅಂತ, ಅಥವಾ ನಮಗೆ ಬದುಕೋಕೆ ಅವರಿಗೆ ಬರ್ತಾ ಇಲ್ಲ ಅಂತ. ಅವರಲ್ಲಿ ನಮಗಿಂತ ಜಾಸ್ತಿ ದುಡ್ಡಿದ್ದಿದ್ರೆ, ನಮಗಿಂತ ಜಾಸ್ತಿ ಕೆಲಸ ಮಾಡ್ತಾ ಇದ್ದಿದ್ರೆ, ನಮಗಿಂತ ಫುಲ್ ಹ್ಯಾಪಿಯಾಗಿ ಇದ್ದಿದ್ರೆ ಅವರು ಯಾಕೆ ನಮ್ಮನ್ನು ಹೇಟ್ ಮಾಡಕ್ಕೆ ಹೋಗ್ತಾರೆ? ನಮಗಿಂತ ಕಡಿಮೆ ಇರೋದ್ರಿಂದಾನೇ ತಾನೇ ಉರ್ಕೊಳ್ಳೋದು, ನಮ್ಮನ್ನು ದ್ವೇಷಿಸೋದು. ಅವ್ರು ನಮ್ಮ ಥರ ಆಗಬೇಕು ಅಂತ ಏನೆಲ್ಲ ಕಷ್ಟಪಟ್ಟಿರ್ತಾರೆ ಗೊತ್ತಾ? ಆದರೂ ಅವರಿಗೆ ಆಗ್ತಿರಲ್ಲ. ನಮ್ಮಷ್ಟು ಹ್ಯಾಪಿಯಾಗಿ ಇರೋಕೆ ಅವ್ರಿಗೆ ಸಾಧ್ಯನೇ ಆಗ್ತಾ ಇರಲ್ಲ. ಅವ್ರು ಇರೋದೇ ಹೆಂಗೆ ಕಣ್ರಿ, ಯಾಕೆ ತಲೆ ಕೆಡಿಸ್ಕೋತೀರಾ? ಯಾರಾದರೂ ಮುಂದೆ ಬರ್ತಿದ್ದಾರೆ ಅಂದರೆ ಅವರಿಗೆ ಸಹಿಸ್ಕೊಳ್ಳೋಕ್ಕೆ ಆಗ್ತಿರಲ್ಲ. ನಮ್ಮಲ್ಲಿ ಏನಾದರೂ ತಪ್ಪುಗಳನ್ನೇ ಹುಡುಕ್ಬೇಕು ಅಂತಾನೆ ಕಾಯ್ತಾ ಇರ್ತಾರೆ. ಆದರೆ ಅವರಿಗೆ ಇವತ್ತೇ ಹೇಳ್ಬಿಡಿ, ನೀನ್ ಯಾವ ಹಂತಕ್ಕೆ ಹೋದ್ರು ಅದಕ್ಕಿಂತ ಒಂದು ತೂಕ ಜಾಸ್ತಿ. ಒಬ್ಬ ವ್ಯಕ್ತಿ ಶಿಲ್ಪಿಗೆ ಕೇಳ್ತಾನೆ, ನೀನು ಇಷ್ಟೊಂದು ಚಂದವಾದ ಸುಂದರವಾದ ಮೂರ್ತಿಗಳನ್ನು ಹೇಗೆ ಸೃಷ್ಟಿ ಮಾಡ್ತೀಯಾ ಅಂತ. ಆ ಶಿಲ್ಪಿಕಾರ ತುಂಬ ಬ್ಯೂಟಿಫುಲ್ ಆಗಿ ರಿಪ್ಲೈ ಮಾಡ್ತಾನೆ, ಬ್ಯೂಟಿ ಅನ್ನೋದು, ಚಂದ ಅನ್ನೋದು ಆ ಕಲ್ಲಲ್ಲೇ ಅಡಗಿರುತ್ತೆ, ಬೇಡವಾದ ಚೂರುಗಳನ್ನು ಮಾತ್ರ ನಾನು ತೆಗೆದು ಹಾಕುತ್ತೇನೆ ಅಂತ ಹೇಳ್ತಾನೆ. ನಾವು ಕೂಡ ನಮ್ಮನ್ನು ದ್ವೇಷಿಸೋರನ್ನ, ನಮ್ಮ ಶತ್ರುಗಳನ್ನು, ನಮ್ಮನ್ನು ಕಂಡು ಉರ್ಕೊಳ್ಳೋರನ್ನ ಮಾತ್ರ ತೆಗೆದು ಹಾಕಬೇಕು, ಅವರನ್ನು ಜೀವನದಿಂದ ಕಿತ್ತು ಬಿಸಾಕ್ಬಿಡ್ಬೇಕು ಕಣ್ರಿ. ಹಾಗಂತ ಅವರ ಮಾತುಗಳನ್ನು ನೀವು ಯಾವತ್ತೂ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತೀರಾ? ಯಾಕೆ ಅಂದರೆ ನಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಹೇಳುವಂಥ ಚಿನ್ನ, ರನ್ನ, ಬಾರೋ ಪುಟ್ಟ, ಹೋಗೋ ಪುಟ್ಟ ಅನ್ನೋ ಮಾತುಗಳು ನಮ್ಮನ್ನು ಮೋಟಿವೇಟ್ ಮಾಡೋಲ್ಲ. ಅದೇ ಶತ್ರುಗಳು ಹೇಳಿರುವಂಥ ನೀನೇನು ಮಾಡ್ತೀಯ, ನಿನ್ನ ಕೈಲಿ ಏನೋ ಆಗುತ್ತೆ, ನೀನೇನು ಕಿತ್ತಾಕ್ತೀಯ ನೋಡ್ತೀನಿ ಅಂತ ಚಾಲೆಂಜ್ ಮಾಡಿರ್ತಾರಲ್ಲ, ಅಂಥ ಮಾತುಗಳು ಮಾತ್ರ ನಮ್ಮನ್ನು ಮೋಟಿವೇಟ್ ಮಾಡೋದು ಕಣ್ರಿ. ಏನಾದರೂ ಮಾಡೇ ಮಾಡ್ತೀನಿ ಅನ್ನೋ ಛಲವನ್ನು ಹುಟ್ಟಿಸೋದು. ಅದಕ್ಕೆ ಅವ್ರನ್ನ ಯಾವತ್ತೂ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಅವ್ರು ಹೇಳಿರೋ ಮಾತುಗಳನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಆದರೆ ನೆನಪಿರಲಿ, ನಮ್ಮ ಹೇಟರ್ಸ್ಗಳೇ ನಮ್ಮ ಬಿಗ್ಗೆಸ್ಟ್ ಫ್ಯಾನ್ಸ್ಗಳು ಅಂತ. ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆಯೂ ನಮ್ಮನ್ನು ಫಾಲೋ ಮಾಡ್ತಿರ್ತಾರೆ. ಯಾರಿಗೆ ಗೊತ್ತು, ಕೆಲವೊಂದು ಸಾರಿ ಫೇಕ್ ಅಕೌಂಟಿಂದನೂ ಫಾಲೋ ಮಾಡ್ತಾರೆ. ನಮ್ಮ ಪ್ರೊಫೈಲ್ಗಳನ್ನು, ನಮ್ಮ ಪೋಸ್ಟ್ಗಳನ್ನು ನೋಡ್ತಿರ್ತಾರೆ. ನೋಡಿ ಇನ್ನಷ್ಟು ಹುರ್ಕೋತಾರೆ, ಆದರೆ ಯಾವತ್ತೂ ನಮ್ಮ ಪೋಸ್ಟ್ಗೆ ಲೈಕ್ ಮಾಡೋದಿಲ್ಲ. ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಪಿಂಚಿಸ್ತಾ ಇರ್ತಾರೆ ನಿಮ್ಮ ಬಗ್ಗೆ, ಅವನು ಹಾಗೆ, ಅವಳು ಹಿಂಗೆ ಅಂತ. ಆದರೂ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರು ಕೂಡ ಅವ್ರಿಗೆ ನೀವು ಥ್ಯಾಂಕ್ಸ್ ಹೇಳೋದನ್ನ ಮರಿಬೇಡಿ. ಯಾಕೆ ಅಂದರೆ ಅವ್ರು ನಿಮ್ಮನ್ನ ಫೇಮಸ್ ಮಾಡ್ತಾ ಇದ್ದಾರೆ ಕಣ್ರಿ. ನಿಮ್ಮ ಫ್ಯಾನ್ಸ್ ಆ್ಯಂಡ್ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಥ್ಯಾಂಕ್ ಯು ಹೇಳ್ಬಿಡಿ. ಸೋತ ಜಾಗದಲ್ಲೇ ಗೆಲ್ಲಬೇಕು, ಅವಮಾನಿಸಿದವರ ಮುಂದೆ ತಲೆ ಎತ್ತಿ ಬದುಕುವಂತಾಗಬೇಕು. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅನ್ನೋಂಗೆ ಪ್ರತಿಯೊಬ್ಬರಿಗೂ ಒಂದು ಕಾಲ ಬಂದೇ ಬರುತ್ತೆ. ಆ ಕಾಲ ಬಂದಮೇಲೆ ನಿಮ್ಮ ಸಕ್ಸಸ್ನ ಮೂಲಕ ಅವ್ರಿಗೆ ಒಂದೊಳ್ಳೆ ಪಾಠವನ್ನು ಕಲಿಸಿ ಅಂತ ಹೇಳ್ತಾ, ಫ್ರೆಂಡ್ಸ್, ಹಾಗೇನೆ ನನ್ನ ಹೇಟರ್ಸ್ಗೆ ಹೇಳೋದೇನಂತಂದರೆ, ನಾನು ಯಾರು, ನನ್ನ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಿಲ್ಲದೇನೆ, ಸ್ವಾರ್ಥವಿಲ್ಲದೆ ನನ್ನ ವಿಡಿಯೋಗಳಿಗೆ ಲೈಕು, ಶೇರು, ಕಮೆಂಟು ಮಾಡ್ತಾ ಇರೋ ನೀವೆಲ್ಲರೂ ನನ್ನ ಜೊತೆ ಇರುವಾಗ ಯಾರೇನು ನನ್ನ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಸ್ ಯು ಕ್ಯಾನ್. ಆ್ಯಂಡ್ ಫೈನಲಿ ದಿಸ್ ವಾಸ್ ಯು ಕ್ಯಾನ್ ಟಿವಿ ಕನ್ನಡ ಸೈನಿಂಗ್ ಆಫ್.